ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡ ವ್ಲಾಗ್ಸ್. ಸೊ ನಾನಿವತ್ತು ನಿಮಗೆ ಬೋಯಾ ಮೈಕ್ ಬಗ್ಗೆ ಒಂದು ರಿವ್ಯೂ ಮಾಡೋಣ ಅಂತ. ತುಂಬ ಜನ ಮಾಡಿದ್ದಾರೆ ಆಲ್ರೆಡಿ, ಯೂಟ್ಯೂಬಲ್ಲಿ ಕನ್ನಡದಲ್ಲೂ ಇದೆ, ಬೇರೆ ಭಾಷೆಗಳು ತುಂಬ ವೀಡಿಯೋಸ್ ಇದೆ ಬೋಯಾ ಮೈಕ್ ಬಗ್ಗೆ. ಬಟ್ ನಮ್ಮದು ಒಂದು ಇರಲಿ ಅಂತ. ಸೊ ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಆಡಿಯೋ ಅಥವಾ ಆಡಿಯೋ ಕ್ವಾಲಿಟಿ ಅಂತ ಒಂದು ವಿಷಯ ಬಂದರೆ, ಯಾಕೆಂದರೆ ನಾವು ಫೋನ್ಸಲ್ಲಿ ರೆಕಾರ್ಡ್ ಮಾಡೋದ್ರಿಂದ ಆಡಿಯೋ ಕ್ವಾಲಿಟಿ ಎಲ್ಲೋ ಸ್ವಲ್ಪ ಲೋ ಇದೆ, ನೋಡೋರಿಗೆ ಕೇಳಿಸಲ್ಲ ಅನ್ನೋದೆಲ್ಲ ಇರುತ್ತೆ. ನಾವು ಎಡಿಟಿಂಗ್ ಮಾಡುವಾಗ ಎಷ್ಟೇ ಜಾಸ್ತಿ ಮಾಡಿದ್ರೂ ಅದು ಅಷ್ಟು ಸ್ಯಾಟಿಸ್ಫೈ ಆಗ್ತಾ ಇರಲ್ಲ. ಸೊ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದಾರ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋವಂಥದ್ದು ಇದು ಬೋಯಾ ಲೇವಿಯಮ್ ಮೈಕ್. ಸೊ ಇದು ಒಳ್ಳೆ ಕ್ವಾಲಿಟಿ ಇದೆ ಮತ್ತು ಒಂದು ಒಳ್ಳೆ ಗುಡ್ ಪ್ರೈಸ್ ರೇಂಜಲ್ಲಿ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ತೊಗೊಳ್ಬೇಕಾದ್ರೆ ಸೆಲ್ಲರ್ನ ನೋಡಿ ತೊಗೊಳ್ಳಿ, ಯಾಕೆ ಅಂತಂದರೆ ಇದು ಫೇಕ್ ಪ್ರಾಡಕ್ಟ್ಸ್ ಅಥವಾ ಕೌಂಟರ್ಫೀಟ್ ಅಂತ ಏನು ಕರಿತೀವಿ ನಾವು, ಅಥವಾ ಡೂಪ್ಲಿಕೇಟೆಡ್ ಒನ್ ಕೂಡ ಚಾಲ್ತಿಯಲ್ಲಿದೆ. ಸೊ ಯಾವುದು ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಅಂತ ಗೊತ್ತಾಗಲ್ಲ. ಸೊ ಸೆಲ್ಲರ್ನ ನೋಡಿ, ರೇಟಿಂಗ್ಸ್ನ ನೋಡಿ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೋಯಾ ಲೇವಿಯಾ ಮೈಕ್ರೋಫೋನ್ BY-M1. ಸೊ ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 1995 ಅಂತ ಇದ್ರ ಮೇಲೆ ಹಾಕಿದ್ದಾರೆ. ಬಟ್ ಇದು ನಮಗೆ ಮುಂಚೆ ಎಲ್ಲ ನಾನು ಚೆಕ್ ಮಾಡಿರೋ ಪ್ರಕಾರ 1500 1300ಗೆಲ್ಲ ಸಿಗ್ತಾಯಿತ್ತು. ಸೊ ಇವಾಗ ನಾನು ತೊಗೋಬೇಕಾದ್ರೆ ಒಂದೊಳ್ಳೆ ಆಫರ್ ಇತ್ತು. ನಿಮ್ಗೆ ಗೊತ್ತಿರೋ ಥರ ಇವಾಗ ಅಮೆಝಾನ್ ಪ್ರೈಮ್ ಡೇ ಬೇರೆ ನಡೀತಾ ಇದೆ, ಆಗಸ್ಟ್ ಮಂತಲ್ಲಿ ನಡೆಯುತ್ತೆ, 6th to 9th ಏನೋ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂಚೆನೇ ಇದಕ್ಕೊಂದು ಒಳ್ಳೆ ಆಫರ್ ಬಂದಿತ್ತು. ನನಗೆ ಇದು 900 ರುಪೀಸ್ಗೇನೋ ಸಿಕ್ತು. ಸೊ ನಾನು ತೊಗೊಂಡಿದ್ದು 900ಗೆ. ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಇದನ್ನು ಓಪನ್ ಮಾಡಿ ಯೂಸ್ ಕೂಡ ಮಾಡಿದ್ದೀನಿ. ಸೊ ಅದರಿಂದ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಇವಾಗ. ಒಳ್ಳೆ ಗುಡ್ ವಾಯ್ಸ್ ಕ್ವಾಲಿಟಿ ಇದೆ. ಇದ್ರದ್ದು ಇನ್ನೂ ವೀಡಿಯೋಸ್ ಯಾವುದೂ ಮಾಡಿಲ್ಲ. ನನ್ನ ಮುಂದಿನ ವೀಡಿಯೋಸ್ಗಳಲ್ಲಿ ಈ ಮೈಕ್ನ ನೀವು ನನ್ನ ಕಾಲರಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇನ್ಮೇಲೆ ಒಂದು ಒಳ್ಳೆ ಗುಡ್ ಆಡಿಯೋ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳ್ತಾ ನೋಡೋಣ ಬನ್ನಿ ಇದ್ರ ಒಳಗಡೆ ಏನೇನು ಕೊಟ್ಟಿರ್ತಾರೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತೀನಿ. ಇನ್ನೊಂದು ಕೈಯಲ್ಲಿ ಲೈಟ್ ಹೋಲ್ಡ್ ಮಾಡಿದ್ದೀನಿ, ಅದರಿಂದ ಸ್ವಲ್ಪ. ಸೊ ಇದ್ರ ಒಳಗಡೆ ನಮಗೆ ಇದ್ರ ಮ್ಯಾನ್ಯುಯಲ್ ಕೊಟ್ಟಿರೋವಂಥದ್ದು. ಸೊ ಮ್ಯಾನ್ಯುಯಲ್ನ ಸೈಡ್ಗೆ ಇಡೋಣ. ಅದಾದಮೇಲೆ ವ್ಯಾರಂಟಿ ಕಾರ್ಡ್ ಕೊಟ್ಟಿರೋವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ನಿಮಗೆ ಇದು DSLRಗೆ ನೀವು ಯೂಸ್ ಮಾಡಿದ್ರೆ, ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ DSLRಗೆ ಯೂಸ್ ಮಾಡಿದ್ರೆ ಅಥವಾ ಬೇರೆ ಆಡಿಯೋ ಡಿವೈಸಸ್ಗೆ ಯೂಸ್ ಮಾಡಿದ್ರೆ ನೀವು ಇದನ್ನು 3.5 mm ಜಾಕನ್ನು ಇದಕ್ಕೆ ಹಾಕಿ ಯೂಸ್ ಮಾಡೋವಂಥದ್ದು. ಶೆಲ್ ಕೂಡ ಇದೆ. ಸೊ ಇದು ನೀವು DSLRಗೆ ಏನಾದರೂ ಈ ಮೈಕ್ನ ನೀವು ಯೂಸ್ ಮಾಡ್ತಾಯಿದ್ರೆ ಈ ಶೆಲ್ನ ಅದಕ್ಕೆ ಹಾಕಿ ಯೂಸ್ ಮಾಡೋವಂಥದ್ದು, ಅಥವಾ ಜಸ್ಟ್ ನೀವು ಫೋನ್ಗೆ ಯೂಸ್ ಮಾಡ್ತಾಯಿದ್ರೆ ಅಂದರೆ ಇದನ್ನು ಹಾಕೋ ಅವಶ್ಯಕತೆ ಏನಿಲ್ಲ. ಸೊ ಇವಾಗ ಮೈಕನ್ನು ನೋಡೋಣ. ನಾವು ನೋಡ್ತಾ ಇರೋವಂಥದ್ದು ಮೈಕ್, ನೀವೇನು ಯೂಸ್ ಮಾಡ್ತೀರಾ ಆ ಮೈಕ್ ಇದು. ಸೊ ಇದು ತುಂಬ ಉದ್ದ ಇದೆ. ನಿಮ್ಮ ಮೊಬೈಲ್ಸ್ ಫೋನ್ ಅಥವಾ ನಿಮ್ಮ DSLRಗೆ ಹಾಕ್ಕೊಂಡು ತುಂಬ ದೂರ ನಿಂತ್ಕೊಂಡು ನೀವು ವೀಡಿಯೋಸ್ ಮಾಡೋದಾದರೆ ತುಂಬ ಚೆನ್ನಾಗಿರುತ್ತೆ, ಯಾವುದೇ ಇಶ್ಯೂಸ್ ಆಗೋಲ್ಲ. ಇದು ನೋಡ್ತಾ ಇದ್ದೀರಾ, ಇದು ನಿಮ್ಮ ಫೋನ್ಗೆ ಹಾಕೋವಂಥದ್ದು. ಸೊ ಇದ್ರ ಜೊತೆ ಒಂದು ಕ್ಲಿಪ್ ಬರುತ್ತೆ ನೀವು ಕಾಲರ್ಗೆ ಅಥವಾ ಶರ್ಟ್ಗೆ ಹಾಕಲಿಕ್ಕೆ. ಮತ್ತು ಇದು ನಾಯ್ಸ್ ಕಂಟ್ರೋಲರ್, ಮತ್ತು ಇದು ನಿಮ್ಮ ಮೈಕ್. ಸೊ ನೋಡ್ಬೋದು ನೀವು. ಸೊ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಮೇಲೆ ಕ್ಯಾಮ್ರಾ, ಕೆಳಗಡೆ ಆಫ್ ಸ್ಮಾರ್ಟ್ಫೋನ್ ಅಂತ ಇದೆ. ನೀವು ಸ್ಮಾರ್ಟ್ಫೋನಲ್ಲಿ ಮಾಡಬೇಕಾದ್ರೆ ಈ ಆಪ್ಷನಲ್ಲಿ ಇಟ್ಕೊಳ್ಳಿ. ಕ್ಯಾಮ್ರಾ ಕನೆಕ್ಟ್ ಮಾಡ್ತೀರಾ ಅಂತಂದರೆ ಇದರಲ್ಲಿ ಶೆಲ್ಲನ್ನು ಇನ್ಸರ್ಟ್ ಮಾಡಿ ನೀವು ಕ್ಯಾಮ್ರಾ ಆಪ್ಷನ್ಗೆ ಆನ್ ಮಾಡಬೇಕಾಗುತ್ತೆ. ಸೊ ಅವಾಗ ನಿಮಗೆ ಒಳ್ಳೆ ಗುಡ್ ಕ್ವಾಲಿಟಿ ಮತ್ತು ವಾಯ್ಸನ್ನು ರೆಕಾರ್ಡ್ ಮಾಡುತ್ತೆ ಇದು ಅಂತ ಹೇಳ್ಬೋದು. ಸೊ ಇಷ್ಟು ಈ ಬೋಯಾ ಮೈಕ್ನ ರಿವ್ಯೂ. ಇದರ ಆಡಿಯೋ ರಿವ್ಯೂ ನಾನು ಮುಂದಿನ ದಿನಗಳಲ್ಲಿ ನನ್ನ ಲೈವ್ ವೀಡಿಯೋಸಲ್ಲೇ ನೀವು ನೋಡ್ತೀರಾ. ನಾನೇನು ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅದರದ್ದು. ಸೊ ಬೋಯಾ ಮೈಕ್ನ ರಿವ್ಯೂ ಮುಂದಿನ ದಿನಗಳಲ್ಲಿ ನನ್ನ ವೀಡಿಯೋಸಲ್ಲಿ ನೀವೇನು ಆಡಿಯೋನ ಕೇಳ್ತೀರಾ ಸೊ ಈ ಮೈಕಿಂದ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ, ಚೆನ್ನಾಗಿದೆ. ನಿಮಗೆಲ್ಲ ಇಷ್ಟ ಆದರೆ ಸಾಕು. ನಿಮ್ಮೆಲ್ಲರಿಗೂ ಈ ಬೋಯಾ ಮೈಕ್ ರಿವ್ಯೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು
ತುಂಬ ರಿವ್ಯೂಸ್ ಏನು ಮಾಡಿಲ್ಲ, ಇದು ಎರಡನೇ ರಿವ್ಯೂ. ಫಸ್ಟ್ ಒಂದು ಹಾರ್ಡ್ ಡಿಸ್ಕ್ ಎನ್ಕ್ಲೋಜರ್ದೊಂದು ಮಾಡಿದ್ದೆ, ಅದು ನನ್ನ ಫಸ್ಟ್ ವಿಡಿಯೋ ನನ್ನ ಚಾನಲಲ್ಲಿ ಕೂಡ. ಸೊ ಇದು ಎರಡನೇ ಪ್ರಾಡಕ್ಟ್ ರಿವ್ಯೂ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.